ಇನ್ನು ಬಿಡದಿ ವಿಚಾರಕ್ಕೆ ಬರೋಣ. ಬಿಡದಿಯಲ್ಲಿ ಜೋರಾಗ್ಬಿಟ್ಟಿದೆ ಈ ಟೌನ್ಶಿಪ್ ವಿರುದ್ಧದ ಹೋರಾಟ. ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರಿಂದ ಅಪ್ಪಿಕೋ ಚಳುವಳಿಗಳನ್ನ ಮಾಡ್ತಾ ಇದ್ದಾರೆ. ಅಪ್ಪಿಕೋ ಚಳುವಳಿ ಅಂತಂದ್ರೆ ಮರಗಳನ್ನ ಕಡಿದು ಬಿಡ್ತಾರೆ ಇವರು. ಮರಗಳನ್ನ ಕಡಿಯೋದಕ್ಕೆ ನಾವು ಬಿಡಲ್ಲ ಅಂತ ಮರಗಳನ್ನ ಅಪ್ಪಿಕೊಂಡು ನಾವು ಈ ಜಾಗದಿಂದ ಕದಲಲ್ಲ ಅಂತ ರೈತರು ಚಳುವಳಿ ಶುರು ಮಾಡಿದ್ದಾರೆ. ಸೊ ರೈತರ ವಿಭಿನ್ನ ಹೋರಾಟಗಳು ಈಗಿನಿಂದ ಶುರುವಾಗಿದೆ. ಟೌನ್ಶಿಪ್ ವಿರೋಧ ಮಾಡಿ ರೈತರಿಂದ ಈಗ ಅಪ್ಪಿಕೋ ಚಳವಳಿ ಮಾಡಲಾಗ್ತಾ ಇದೆ. ತಾವೇ ನೆಟ್ಟು ಬೆಳೆಸಿದ ಮರಗಳನ್ನ ಅಪ್ಪಿಕೊಂಡಿದ್ದಾರೆ ರೈತರು. ಪ್ರಕೃತಿ ಮಾತಿಗನ್ನ ನಾಶ ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ರೈತರು ತಮ್ಮ ತಮ್ಮ ಮರಗಳನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ನಾವು ಈ ಜಾಗದಿಂದ ಕದಲಲ್ಲ ಅಂತಿದ್ದಾರೆ. ಬಿಡದಿಯ 9 ಕಂದಾಯ ಗ್ರಾಮಗಳಲ್ಲಿ ಅಪ್ಪಿಕೋ ಚಳವಳಿ ಮಾಡಲಾಗಿರೋದು. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ತೀವ್ರಗೊಳ್ತಾ ಇದೆ ಪ್ರೊಟೆಸ್ಟ್. ಭೂ ಸ್ವಾಧೀನವನ್ನ ವಿರೋಧ ಮಾಡಿ ನಡೀತಾ ಇದೆ ಈ ಹೋರಾಟ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ರೈತರು ಡೈಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಅಂತಲ್ಲ, ಅದು 540ಕ್ಕೂ ಹೆಚ್ಚು ದಿನಗಳ ಕಾಲ ಬಿಡದಿಯಲ್ಲಿ ರೈತರು ವಿರೋಧ ಮಾಡ್ಕೊಂಡೇ ಬರ್ತಿದ್ದಾರೆ, ಹೋರಾಟವನ್ನ ಮಾಡ್ತಾನೆ ಬರ್ತಿದ್ದಾರೆ. ಇನ್ನು ಹೀಗೇನೆ ಹೋರಾಟಗಳನ್ನ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಹೆಂಗಾದ್ರೂ ಮಾಡಿ ನಮ್ಮಿಂದ ಭೂಮಿ ಕಿತ್ಕೊಂಡ್ಬಿಡ್ತಾರೆ ಅಂತ ಭಯ ಹೆಚ್ಚಾಯ್ತು. ಅದಾದ್ಮೇಲೆ ಇದಕ್ಕೆ ರಾಜಕೀಯ ಕೆಸರೆ ರಚಾಟಗಳಾದವು. ಅದಕ್ಕೆ ರೈತರ ತೀವ್ರ ವಿರೋಧವೂ ಆಯಿತು. ಈಗ ನೋಡಿ, ಬೈರಮಂಗಲ ಗ್ರಾಮದಲ್ಲಿ ರೈತರು ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ ನೋಡಿ. $2 ಕೋಟಿ ಕೊಡ್ತಾರಂತೆ, ಬಿಟ್ಬಿಡ್ರಿ. ಮರಕ್ಕೂ ದುಡ್ಡು ಕೊಡ್ತಾರೆ, ಯಾಕೆ ಬಿಡಲ್ಲ? ಈಗ ಮಕ್ಕಳು ದನ ಈಗ ಅವ್ರ ಮನೆ ಮಕ್ಕಳು ಹೊಡಿಯಲ್ಲ ದನ ಅವ್ರ ಮನೆ ಯಾಕೆ ನಿಂತಿದ್ಯಾ? ಯಾಕೆ ಕಷ್ಟ ಬಿದ್ದು ನೆಟ್ಟಿ ನೀರು ಊದಿ ಬೆಳೆಸಿ ಕಾಯಿ ಬಿಡ್ತದೆ. ಎಳ್ನೀರು ಕುಡಿತೀವಿ, ಮಾರ್ಕೆಟ್ಗೆ ಎಳ್ನೀರು ಹಾಕ್ತೀವಿ, ಕಾಯಿ ತಕೊಂಡೋಗಿ ಮಾರ್ತೀವಿ. ಆಯ್ತಾ, ಆ ಸಿಟಿಗೂ ಕಳಿಸ್ತೀವಿ, ಕಾಯ ತಗೊಂಡು ತಿಂತಾರೆ. ಅವಾಗೆಲ್ಲ ಇಷ್ಟ ಇರಲಿಲ್ಲ, ಈಗ ಇಷ್ಟ ಬಂದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈಗ ಬಿಡದಿಯ ರೈತರಿಂದ ಮತ್ತೊಂದು ಹಂತದ ಹೋರಾಟ ಅಂತ ಅನ್ಕೊಳ್ತೀನಿ ಇದು ಅಪ್ಪಿಕೋ ಚಳವಳಿ ಅನ್ನೋದು. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಬಿಡದಿಯ ರೈತರು ಮತ್ತೊಂದು ಹಂತದ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ, ವಿಭಿನ್ನವಾಗಿ. ಈಗ ಅದರ ಭಾಗವಾಗಿ ಈ ಅಪ್ಪಿಕೋ ಚಳವಳಿ ಹೇಗಾಗ್ತಾ ಇದೆ ಅಲ್ಲಿ? ಶರತ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ರೈತರು ಬಹಳ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಧರಣಿಯನ್ನು ಕೂಡ ಕುಳಿತಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಅಪ್ಪಿಕೋ ಚಳವಳಿಯನ್ನು ಕೂಡ ಮಾಡ್ಲಿಕ್ಕೂ ಕೂಡ ಇದೀಗ ಮುಂದಾಗಿರ್ತಕ್ಕಂಥದ್ದು. ಬಿಡದಿ ಭಾಗದ ಏನು ಬೈರಮಂಗಲ ಗ್ರಾಮ ಏನ್ ಬರುತ್ತೆ, ಆ ಒಂದು ಗ್ರಾಮದಲ್ಲಿನ ರೈತರು ಈ ಒಂದು ಅಪ್ಪಿಕೋ ಚಳವಳಿಗೆ ಮೊರೆ ಕೂಡ ಹೋಗಿರ್ತಕ್ಕಂಥದ್ದು. ಈಗಾಗಲೇ ತಾವು ಬೆಳೆಸಿರ್ತಕ್ಕಂತಹ ಗಿಡ ಮರಗಳು ಏನಿದಾವೆ, ಆ ಒಂದು ಗಿಡ ಮರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗೆಯೋದಕ್ಕೆ ಬಿಡೋದಿಲ್ಲ. ಇವನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಪರಿಸರವನ್ನ ಉಳಿಸುವಂತದ್ದು ಕೂಡ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತಾವು ಬೆಳೆದಿರ್ತಕ್ಕಂತಹ ಅಡಿಕೆ ಮರಗಳಾಗಿರ್ಬೋದು, ಮತ್ತೆ ಅಲ್ಲಿ ತಮ್ಮ ಒಂದು ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಮರಗಳನ್ನ ಅಪ್ಪಿಕೊಳ್ಳುವ ಮುಖಾಂತರ ಸರ್ಕಾರದ ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂಮಿಯನ್ನ ಭೂ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಏನು ಹೊರಟಿದೆ, ಅದರ ವಿರುದ್ಧವಾಗಿ ಒಂದು ಅಪ್ಪಿಕೋ ಚಳವಳಿಯ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಮತ್ತೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಕೂಡ ಆ ಭಾಗದ ರೈತರು ಕೂಡ ಮಾಡ್ತಾ ಇದ್ದಾರೆ. ಶರತ್, ಒಂದ್ ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಬಿಡದಿಯ ಒಂದು ಭಾಗದಲ್ಲಿರ್ತಕ್ಕಂಥ ರೈತರು ಏನಿದ್ದಾರೆ ಅವರ ಒಂದು ಭೂಮಿಯನ್ನ ಒಂದು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದೆ. ಆ ಭಾಗದ ಶಾಸಕರಾಗಿರ್ಬೋದು, ಮತ್ತೆ ರಾಜ್ಯ ಸರ್ಕಾರವು ಕೂಡ ಶತಾಯಗತಾಯ ಪ್ರಯತ್ನ ಮಾಡಿ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಜಾರಿ ಮಾಡ್ಲೇಬೇಕು, ಅನುಷ್ಠಾನ ಮಾಡ್ಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಮುಂದಾಗ್ತಾ ಇದೆ. ಆದ್ರೆ ಬಹಳ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನ ಆ ಭಾಗದ ರೈತರು ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಭೂಮಿಯನ್ನ ಕೊಡೋದಿಲ್ಲ, ಅದರ ಜೊತೆಗೆ ಸಾಕಷ್ಟು ಪರಿಸರ ಒಂದು ನಾಶ ಆಗುತ್ತೆ. ಪ್ರಾಣಿ ಪಕ್ಷಿಗಳಾಗಿರ್ಬಹುದು, ಮತ್ತೆ ತಾವು ಬೆಳೆಸಿರ್ತಕ್ಕಂತಹ ಗಿಡ ಮರಗಳು ಕೂಡ
ಎಲ್ಲೋ ಒಂದು ಕಡೆ ಈ ಟೌನ್ಶಿಪ್ ಅಂತಕ್ಕಂತ ಯೋಜನೆಗೆ ಒಂದ್ ಕಡೆ ಬಲಿಯಾಗುವಂತದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿರ್ತಕ್ಕಂಥ ತಾವು ಬೆಳೆಸಿರ್ತಕ್ಕಂಥ ಮರಗಳನ್ನ ಅಪ್ಪಿಕೊಳ್ಳುವ ಮುಖಾಂತರ ಹಿಂದೆ ಅಪ್ಪಿಕೋ ಚಳುವಳಿ ಇಡೀ ಪ್ರಖ್ಯಾತ ಹೊಂದಿರತಕ್ಕಂಥ ಚಳುವಳಿ, ಆ ಒಂದು ಚಳುವಳಿ ಈಗ ಬಿಡದಿ ಭಾಗದಲ್ಲೂ ಕೂಡ ಆರಂಭವಾದಂತೆ ಕಾಣ್ತಾ ಇದೆ. ಶರತ್ ತಮ್ಮ ಕಡೆ ಬಸವರಾಜ್, ಈಗ 540ಕ್ಕೂ ಹೆಚ್ಚು ದಿನಗಳಿಂದಲೂ ಕೂಡ ಅವರು ಹೋರಾಟ ಮಾಡ್ಕೊಂಡೇ ಬರ್ತಿದ್ದಾರೆ. ಆದ್ರೂ ಅವಾಗಿನಿಂದ ಇವಾಗಿನ ತನಕ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಬರಲಿಲ್ಲ, DK ಶಿವಕುಮಾರ್ ಅವರನ್ನ ಪ್ರತಿನಿಧಿಸೋ ಯಾವೊಬ್ಬ ನಾಯಕರು ಬರಲಿಲ್ಲ. ಈಗ ಅಪ್ಪಿಕೋ ಚಳವಳಿ ಮಾಡ್ತಿದ್ದಾರೆ. ಇಷ್ಟು ದಿನ ಪ್ರತಿಭಟನೆ ಮಾಡಿದ್ದಾಯ್ತು, ರೋಡ್ ಬ್ಲಾಕ್ ಮಾಡಿದ್ದಾಯ್ತು, ಜೊತೆಗೆ ಅಲ್ಲೇ ಬೀಡು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ದಾಯ್ತು. ಈಗ ಅಪ್ಪಿಕೋ ಚಳವಳಿ ಇನ್ನೂ ಏನೇನ್ ಮಾಡಿದ್ರು ಬರ್ತಾರೆ. ಅದ್ರ ಜನ ಏನಂತಾರೆ ಇದ್ರ ಬಗ್ಗೆ? ಬರ್ತಾನೆ ಇಲ್ವಲ್ಲ ಎಷ್ಟೇ ಮಾಡಿದ್ರು. ಖಂಡಿತ ಶರತ್, ಈಗ ಒಂದು ಬಿಡದಿ ಟೌನ್ಶಿಪ್ ಒಂದು ಭಾಗದ ರೈತರು ಏನಿದ್ದಾರೆ ಏನು ಭೂಮಿಯನ್ನ ಕೊಡ್ಲಿಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗ್ಲೇ ಧರಣಿಯನ್ನು ಕೂಡ ಕುಳಿತಿದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂತಹ ನಾಯಕರಿಗೂ ಕೂಡ ಯಾರು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಅವರ ಆಕ್ರೋಶ ಕೂಡ ಇದೆ. ಈ ಯೋಜನೆಯನ್ನ ಮಾಡೇ ತೀರ್ತೀನಿ ಅನ್ನುವಂತ ಹಠಕ್ಕೆ ಬಿದ್ದಿರ್ತಕ್ಕಂಥ CM DK ಶಿವಕುಮಾರ್ ಅವರು ಕೂಡ ಖುದ್ದಾಗಿ ಬರ್ಲಿ ಅನ್ನುವಂತ ಆಗ್ರಹ ಇದೆ. ಅದರ ಜೊತೆಗೆ ಆ ಒಂದು ಬಿಡದಿಯ ಭಾಗದ ಇರ್ತಕ್ಕಂಥ ಏನು ಮಾಗಡಿಯ ಶಾಸಕರು ಏನಿದ್ದಾರೆ ಬಾಲಕೃಷ್ಣ ಅವರು ಕೂಡ ಬಂದು ನಮ್ಮ ಒಂದು ಸಮಸ್ಯೆಯನ್ನ ಆಲಿಸಬೇಕು. ಎಲ್ಲೋ ಕೆಲವೊಂದಿಷ್ಟು ಜನ ಭೂಮಿಯನ್ನ ಕೊಡ್ಲಿಕ್ಕೆ ಮುಂದಾದ್ರೆ ಅದನ್ನೇ ದೊಡ್ಡ ಮಟ್ಟಿಗೆ ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥದ್ದನ್ನ ಅವರು ಅಪಪ್ರಚಾರ ಮಾಡೋದು ಬೇಡ, ಖುದ್ದಾಗಿ ನಮ್ ಜೊತೆ ಬರ್ಲಿ, ಚರ್ಚೆ ಮಾಡ್ಲಿ ಅನ್ನುವಂಥದ್ದು ಕೂಡ ಆ ಒಂದು ರೈತರ ಆಗ್ರಹ ಇದೆ. ಆದ್ರೆ ಈವರೆಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದಲೂ ಕೂಡ ಯಾವ ಸಚಿವರಾಗಿರ್ಬಹುದು ಅಥವಾ ಶಾಸಕರಾಗಿರ್ಬಹುದು ಯಾರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮುಂದಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರೈತರು ತಮಗೆ ಏನೆಲ್ಲ ಅವಕಾಶಗಳಿದಾವೆ, ಬೇರೆ ಬೇರೆ ನಾಯಕನು ಕೂಡ ಒಂದು ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೂ ಕೂಡ ಮನವಿ ಮಾಡಿಕೊಂಡಿದ್ರು. ಅದರಂತೆ ಕುಮಾರಸ್ವಾಮಿ ಅವರು ಬಂದು ಕೂಡ ಒಂದು ರೈತರ ಒಂದು ಧರಣಿಗೆ ಪ್ರೊಟೆಸ್ಟ್ ಏನಿದೆ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ನಿನ್ನೆ ಕೂಡ ಇಡೀ ದಿನ ಕೂಡ ಆ ಬಿಡದಿ ಭಾಗದ ರೈತರ ಹೋರಾಟಕ್ಕೆ ಕೂಡ ಬೆಂಬಲವನ್ನ ಸೂಚಿಸಿ ವೇದಿಕೆಯಲ್ಲೂ ಕೂಡ ಇದ್ರು. ಅದರ ಜೊತೆಗೆ CM ಅವರು ಕೂಡ ಆಹ್ವಾನ ಕೊಟ್ಟಿದ್ರು, CM ಕೂಡ ಬರ್ಲಿಲ್ಲ. ಹಾಗಾಗಿ ಇನ್ನು ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡಿದ್ರೆ ನಮ್ಮ ಒಂದು ಭೂಮಿಯನ್ನ ಉಳಿಸ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಇದೀಗ ಅಪ್ಪಿಕೋ ಚಳವಳಿಯ ಮೊರೆಯು ಕೂಡ ಆ ಭಾಗದ ರೈತರು ಕೂಡ ಹೋಗಿರ್ತಕ್ಕಂಥದ್ದು ಮುಂದುವರೆದ ಭಾಗವಾಗಿ. ಏನೆಲ್ಲ ರಾಜ್ಯದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ರೈತರನ್ನ ಉಳಿಸುವಂತ ಒಂದಿಷ್ಟು ಸಂಘಟನೆ ಇದಾವೆ, ಅವರ ಒಂದು ಸಂಪರ್ಕಕ್ಕೂ ಕೂಡ ರೈತರು ಮುಂದಾಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದೆ. ಅಂದ್ರೆ ಶರತ್, ಒಂದ್ ಕಡೆ ಈಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ತೋರಿಸ್ತಾ ಇಲ್ಲ. ಟೌನ್ಶಿಪ್ ಅನ್ನ ಕೈ ಬಿಡುವಂತ ನಿಟ್ಟಿನಲ್ಲಿ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ರೈತರಿಗೆ ಏನೆಲ್ಲ ಅವಕಾಶಗಳಿದಾವೆ, ಏನೆಲ್ಲ ಹೋರಾಟಗಳಿದಾವೆ, ಆ ಒಂದು ಹೋರಾಟದ ಮೊರೆ ಹೋಗುವಂತ ನಿಟ್ಟಿಗೂ ಕೂಡ ರೈತರು ಮುಂದಾಗಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಸುಮಾರು 540ಕ್ಕೂ ಹೆಚ್ಚು ದಿನಗಳಾಯಿತು. ಬಿಡದಿಯಲ್ಲಿ ರೈತರು ನಾವು ನಿಮ್ಮ ಟೌನ್ಶಿಪ್ ಯೋಜನೆಗೆ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಜೊತೆಗೆ ಹೋರಾಟವನ್ನು ಶುರು ಮಾಡಿ ಅದರ ವಿರುದ್ಧವಾಗಿ ನಿಂತುಕೊಂಡು 540ಕ್ಕೂ ಹೆಚ್ಚು ದಿನಗಳಾಯಿತು. ಇಲ್ಲಿಯ ತನಕವೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾಯಿತು. ಒಂದು ರ್ಯಾಲಿ ಮಾಡಿದ್ರು,
ರಸ್ತೆಯನ್ನು ತಡೆದರು, ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಧರಣಿಗಳನ್ನು ನಡೆಸಿದ್ದಾರೆ. ಈಗ ಅಪ್ಪಿಕೋ ಚಳವಳಿ ಮಾಡಿದ್ದಾರೆ, ರೋಡ್ ಶೋ ಮಾಡಿಸಿದ್ದಾರೆ. ಇನ್ನೇನು ಮಾಡಬೇಕು ರಾಜ್ಯ ಸರ್ಕಾರ ಇಲ್ಲಿಗೆ ಬಂದು ನಾವು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳೋದಕ್ಕಾದ್ರೂ ಬರಲಿಲ್ವಲ್ಲ ಇಲ್ಲಿಗೆ. ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಕೂತ್ಕೊಂಡು ಮಾತಾಡ್ತಾರೆ, ನಮ್ಮ ಎದುರಿಗೆ ಬಂದು ನಮ್ಮ ಮನಸ್ಸನ್ನು ಬೇಕಾದ್ರೆ ಅವರೇ ಪರಿವರ್ತನೆ ಮಾಡಲಿ, ಅವರೇ ಹೇಳಲಿ, ಕೇಳೋಣ. ಆದರೆ ಆ ಕೆಲಸನೂ ಮಾಡ್ತಿಲ್ವಲ್ಲ ಡಿ ಕೆ ಶಿವಕುಮಾರ್.